ವಿಶಿಷ್ಟವಾಗಿರುವ ವಿಭಿನ್ನವಾಗಿರುವ ಪಾತ್ರಗಳು ಬರುತ್ತವೆ, ವಿಭಿನ್ನವಾಗಿರುವ ವ್ಯಕ್ತಿತ್ವಗಳು ಬರುತ್ತವೆ. ಅದರ ಜೊತೆಗೇನೆ ಒಂದು ತಾತ್ವಿಕ ನೋಟಗಳನ್ನೇ ಕಥೆಗಳು ಬೀಳುತ್ತವೆ. ಬದುಕಿನ ಬಗ್ಗೆ ಅಲ್ಲೊಂದು ಏನೋ ವ್ಯಾಖ್ಯಾನ ಇದೆ. ಬದುಕಿನ ಬಗ್ಗೆ ಇರುವ ವ್ಯಾಖ್ಯಾನಗಳು ಎಷ್ಟು ಮಟ್ಟಿಗಿವೆ ಅಂತ ನೀವು ನೋಡ್ಬೋದು. ಅದರಲ್ಲಿ ಇಡೀ ಬದುಕನ್ನು ಕುರಿತಂತೆ ಅಲ್ಲಿಯೇ ಒಂದು ಕೆಲವು ಸಾಲುಗಳು ಬಂದೋಗ್ಬಿಡುತ್ತೆ. ಅದು ಇಡೀ ಬದುಕನ್ನು ಕುರಿತಂತ ವ್ಯಾಖ್ಯಾನಗಳಾಗಿರುತ್ತವೆ, ಅದು ಫಿಲಾಸಫಿಕಲ್ ಆಗಿರುತ್ತವೆ. ವಿಶೇಷ ಅಂದ್ರೆ ಅದು ಇಲ್ಲಿಯ ಕಥೆಗಳಲ್ಲಿ ಒಂದು ರೀತಿಯ ತಾತ್ವಿಕ ನೋಟ, ತಾತ್ವಿಕತೆ, ಫಿಲಾಸಫಿ ಅಂತ ಅಂದ್ರೆ ಸಾಂಪ್ರದಾಯಿಕವಾದ ಅರ್ಥದ ಫಿಲಾಸಫಿಯನ್ನಷ್ಟೇ ಕುರಿತು ನಾನು ಹೇಳ್ತಾ ಇಲ್ಲ. ಒಂದು ಬದುಕನ್ನು ಹೇಗೆ ನಿರ್ವಹಿಸ್ತಾ ಇರ್ತಾರೆ ಇವರು, ಬದುಕನ್ನು ನೋಡುವ ಕ್ರಮ ಹೇಗೆ, ಅಲ್ಲೆಲ್ಲೋ ಒಂದು ಕಡೆ ಒಂದು ತಾತ್ವಿಕತೆ ಇದೆಯಲ್ಲ. ಬದುಕು ಅಂದ್ರೆ ಹೀಗೆ, ಸಂಬಂಧ ಅಂದ್ರೆ ಹೀಗೆ, ಪ್ರೇಮ ಅಂದ್ರೆ ಹೀಗೆ, ಕಾಮ ಅಂದ್ರೆ ಹೀಗೆ, ಇವೆಲ್ಲವೂ ಕೇವಲ ಪ್ರೇಮವಾಗಿರೋದಿಲ್ಲ, ಕಾಮವಾಗಿರೋದಿಲ್ಲ. ಮುಟ್ಟುವಂತೆ ಹೇಳಿದ ಬರಗೂರು ರಾಮಚಂದ್ರಪ್ಪ ಸರ್ ಅವರಿಗೆ ಒಂದು ಜೋರಾದ ಸುತ್ತಿನ ಚಪ್ಪಾಳೆ. ಈಗ ನಮ್ಮ ಜೊತೆ ಇರುವ KS ಅಧಿಕಾರಿಗಳು, ಮಹಿಳಾ ನಿಗಮದ ವ್ಯವಸ್ಥಾಪಕರಾಗಿರುವ ಪುಷ್ಪಲತಾ ಮೇಡಮ್ ಅವರು 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾರೆ. ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೆ ಮತ್ತೆ ಎದುರುಗಡೆ ಕೂತ್ಕೊಂಡ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ವಿಕ್ರಮ್ ಅವರು ನನ್ನನ್ನು ಯಾಕೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು, ನಾ ಯಾವುದನ್ನ ಮನಸ್ಸಲ್ಲಿ ಇಟ್ಕೊಂಡು ಆಹ್ವಾನ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಬೆಳಗ್ಗೆಯಿಂದ ನಾನು ಇದೇ ಮೋಡಲ್ ಇದ್ದೀನಿ. ಸೊ 2 ಕಾರ್ಯಕ್ರಮ ಎಷ್ಟು ಕಾಂಟ್ರಡಿಕ್ಟ್ ಅಂತ ಒಂದು ಚಿಕ್ಕ ವಿಷಯ ಹೇಳ್ತೀನಿ. ಬೆಳಗ್ಗೆ ಕೂಡ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಹೋಗಿದ್ದೆ. ಇಲ್ಲಿಗೆ ಬರೋವರೆಗೂ ನಾನು ಅಲ್ಲೇ ಇದ್ದೆ, KR ಪುರಂ ಹತ್ರ. ಅಲ್ಲಿ ಒಂದು ಶೆಲ್ಟರ್ ಹೋಮ್ ಮಾಡಿದ್ದಾರೆ, ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ಶೆಲ್ಟರ್ ಹೋಮ್. ಲಿಂಗತ್ವ ಅಲ್ಪಸಂಖ್ಯಾತರ ಒಳಗಡೆನೂ ಒಬ್ಬರ ಅಲ್ಪಸಂಖ್ಯಾತರಿದ್ದಾರೆ. ಯಾರು ಫಿಮೇಲ್ ಇಂದ ಮೇಲ್ ಆಗಿದ್ದಾರೆ ಅವರಿಗೆ ಅಂತ ಒಂದು ಶೆಲ್ಟರ್. ಅದೊಂದು ವಿಶೇಷ ಅಂತ ಅನ್ನಿಸ್ತು. ಯಾಕಂದ್ರೆ ಯಾವುದೇ ಸರ್ಕಾರಗಳು ಕೂಡ ಇದುವರೆಗೆ ಅಂಥದ್ದೊಂದು ಮಾಡಲಿಲ್ಲ. ಹಾಗಾಗಿ ಅದು ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರಕಂತಾನೆ ಅವ್ರು ಆಹ್ವಾನ ಮಾಡಿದಾಗ ಹೋದೆ. ಅಲ್ಲಿ ಆದ ಒಂದು ಚಿಕ್ಕ ಅನುಭವ. ಪ್ರಥಮ್ ಅಂತ ಒಂದು ಹುಡುಗ, ಈಗ ಹುಡುಗ, ಹುಟ್ಟುವಾಗ ಅದು ಹೆಣ್ಣು ಮಗುವಾಗಿ ಹುಟ್ಟಿದಂಥದ್ದು. ತನ್ನ ಅನುಭವವನ್ನ ಹೇಳ್ಕೊಳ್ತಾರೆ ಬೆಳಗ್ಗೆಯಿಂದ. ಅದು ಹೇಗೆ ಆತನ್ಗೆ ನನ್ನ ದೈಹಿಕವಾಗಿ ನಾನು ಬದಲಾಗ್ತಾ ಇದ್ದೀನಿ, ಮಾನಸಿಕವಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಗೊತ್ತಾಗಿದ್ದೇನೆ ಒಂದು SSLC PUC ಡಿಗ್ರಿಗೆ ಬರೋವಾಗ. ಆತನ್ಗೆ ಅನಿಸ್ತಾ ಇತ್ತು ನಾನು ಏನು ಫಿಮೇಲ್ ಅಟೈರ್ ಬಿಟ್ಟು ನಾನು ಮೇಲ್ ಅಟೈರ್ ಹಾಕೋಬೇಕಂತ. ಆ ಮಗು ಬಂದಿದ್ದು ಬಾಗಲಕೋಟೆಯ ಒಂದು ಚಿಕ್ಕ ಹಳ್ಳಿಯಿಂದ. ಅವ್ರ ತಂದೆ ತಾಯಿಗಾಗ್ಲಿ ಅಥವಾ ಸುತ್ತಮುತ್ತ ಸಮಾಜಕ್ಕಾಗ್ಲಿ ಈ ಒಂದು ಅವೇರ್ನೆಸ್ ಇಲ್ಲ. ಸರ್ ಹೇಳ್ದಂಗೆ ನಾವು ಸಮಾಜ ಅಂತ ಅನ್ಕೊಂಡ್ರೆ ಸಾಕು, ನಮ್ಮ ಮನಸ್ಸಲ್ಲಿ ಬರೋದು ಒಂದು ಪುರುಷ ಸಮಾಜ, ಒಂದು ಮಹಿಳಾ ಸಮಾಜ, ಇವರಿಬ್ಬರಲ್ಲಿ ಒಂದು ಸಮಾನತೆ ಇರಬೇಕು ಅಂತ. ಆದ್ರೆ ಎಷ್ಟು ಸಮುದಾಯಗಳಿದಾವೆ ಅಂತ ನಾನು ಈ ನಿಗಮಕ್ಕೆ ಬಂದಾಗ ನನಗೆ ಯಾಕೆ ಇದು ರಿಲೇಟ್ ಆಗತ್ತೆ ಅಂತ ಹೇಳಿದ್ರೆ, ಏನ್ LGBTQ+ ಇದೆ ಅವರ ಸಮಸ್ಯೆಗಳನ್ನ ಎಲ್ಲ ನಮ್ಮ ಬರಗೂರು ರಾಮಚಂದ್ರಪ್ಪ ಸರ್ ಅವರೇ, ಪುಷ್ಪ ಅವರೇ, ವಿಕ್ರಮ್ ಅವರೇ, ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳೇ, ಕವಿತೆಯ ರೂವಾರಿಗಳೇ, ಕೇಳುಗರೇ, ತಮ್ಮೆಲ್ಲರಿಗೂ ಈ ಮಂಜಮ್ಮ ಜೋಗತಿಯ ಅನಂತ ಕೋಟಿ ಪ್ರಣಾಮಗಳು. ಇವತ್ತು ಕಾಣುವಂತೆ ಕಾಣದಂತೆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ವಿ. ಬಿಡುಗಡೆನ ನಾನು ದುಡ್ಡು ಕೊಟ್ಟು ತಗೊಳ್ಳೋದ್ರ ಮುಖಾಂತರ ಬಿಡುಗಡೆ ಮಾಡಿದ್ವಿ. ಪುಸ್ತಕ ಬಿಡುಗಡೆ ಆದ ತಕ್ಷಣನೇ ಆ ಪುಸ್ತಕದ ದುಡ್ಡನ್ನ ವಿಕ್ರಮನ ಕೈಗೆ ಕೊಟ್ಟೆ. ಹಂಚಿ ಓದಬಾರದು, ಕೊಂಡು ಓದಬೇಕು ಅನ್ನೋದು ನನ್ನ ಉದ್ದೇಶ. ಹಂಚಿ ಓದಿದ್ರೆ ಪ್ರಕಾಶಕರು ಅಲ್ಲೇ ಇರ್ತಾರೆ,
ಅದಕ್ಕೆ ಹಂಚಿ ಓದೋದು ಬೇಡ, ಕೊಂಡು ಓದಬೇಕು ಅಂತ ನಾನು ವಿಕ್ರಮನ್ ಪುಸ್ತಕ ಅಂತ ಅಲ್ಲ, ನಾನು ಎಷ್ಟೇ ಪುಸ್ತಕಗಳ ಕಾರ್ಯಕ್ರಮಕ್ಕೆ ಉದ್ಘಾಟಕನಾಗಿ ಬಿಡುಗಡೆ ಮಾಡೋದಕ್ಕೆ ಹೋದ್ರು ನಾನು ಅಲ್ಲಿ ದುಡ್ಡು ಕೊಟ್ಟೆ ಪುಸ್ತಕ ತಗೊಳ್ತೇನೆ. ಯಾಕಂದ್ರೆ ನನಗೆ ಅಲ್ಲೊಂದು ಗೌರವ ಇರುತ್ತೆ. ನಾನು ದುಡ್ಡು ಕೊಟ್ಟು ಪುಸ್ತಕ ತಗೊಂಡ್ರೆ ಮುಂದೆ ಇರೋರೆಲ್ಲರೂ ದುಡ್ಡು ಕೊಟ್ಟು ಪುಸ್ತಕ ತಗೊಳ್ತಾರೆ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು, ಒಂದು ಪುಸ್ತಕ ಬಿಡುಗಡೆ ಇದಕ್ಕೆ ಸುಮಾರು 250 ಪುಸ್ತಕಗಳು ತಕ್ಷಣ ಮಾರಾಟ. ಅದು ನನಗದು ಖುಷಿ ಆಯ್ತು. ಯಾಕಂದ್ರೆ ನನಗೆ ಸಮಾಜದಲ್ಲಿ ಒಂದು ಗೌರವ ಇದೆ ಅಂದ್ರೆ ಅಂತ ವ್ಯಕ್ತಿಗಳು ಆ ಕೆಲಸವನ್ನ ಮಾಡಿದ್ರೆ ಉಳಿದಂತವ್ರು ಆ ಕೆಲಸವನ್ನ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇವತ್ತು ನಾನು ಸಹ ನನ್ನ ಮಗನ ಪುಸ್ತಕವನ್ನ ದುಡ್ಡು ಕೊಟ್ಟು ಕೊಂಡುಕೊಳ್ಳೋದ್ರ ಮುಖಾಂತರ ಉದ್ಘಾಟನೆಯನ್ನ ಬಿಡುಗಡೆಯನ್ನ ಮಾಡಿದೆ ಅನ್ನೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಅದ್ಭುತ ಪುಸ್ತಕ, ಕಾಣುವಂತೆ ಕಾಣದಂತೆ. ಆ ಹೆಸರೇ ಒಂಥರ ವಿಚಿತ್ರವಾಗಿದೆ. ಕಾಣುವಂತೆ ಅಂದ್ರೆ ಯಾವುದು, ಕಾಣದಂತೆ ಇರುವುದು ಯಾವುದು ಅಂತ ನಿಜವಾಗ ಆ ಪುಸ್ತಕವನ್ನ ಕೊಂಡು ಓದ್ರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಲಹೆ ಮಾಡ್ರಿ. ಆ ಪುಸ್ತಕದ ಬಗ್ಗೆ ಸ್ವಲ್ಪ ವಿಮರ್ಶೆಯನ್ನ ನಿಮ್ಮ ಅಂತರ್ಜಾಲದಲ್ಲಿ ಅದನ್ನ ಹಾಕೊಳ್ರಿ. ಅದನ್ನ ಓದಿದವರು ಮತ್ತೊಂದಷ್ಟು ಪುಸ್ತಕಗಳನ್ನ ತಗೊಳ್ತಾರೆ. ಆ ಪುಸ್ತಕಗಳು ತಗೊಂಡಾಗೆಲ್ಲ ಮತ್ತೆ ಈ ಕವಿಗಳಿಗೆ, ಬರಹಗಾರರಿಗೆ, ಯಾರಿಗೆ, ಪ್ರಕಾಶಕರಿಗೆ, ಯಾರಿಗೆ ಆಗ್ಲಿ ಮತ್ತೊಂದಷ್ಟು ಹುಮ್ಮಸ್ ಕೊಟ್ಟಂಗಾಗುತ್ತೆ. ನಾವು ಮಾಡಿದ ಪುಸ್ತಕಗಳು ಇಷ್ಟು ಬೇಗ ಖಾಲಿ ಆದವಲ್ಲ, ಮತ್ತೆ ಏನೇ ಬರಬೇಕು, ಮತ್ತೇನೇ ಬರಬೇಕು. ವಸುಧೇಂದ್ರ ಅವರ ಹಾಗೆ ಅವರು ಸುಮಾರು ಪುಸ್ತಕಗಳನ್ನ ಬರೆದಂಗೆಲ್ಲ ಜನ ಎಲ್ಲ ಅದ್ರ ಬಗ್ಗೆ ವಿಮರ್ಶೆ ಮಾಡೋದು, ಅದ್ರ ಬಗ್ಗೆ ಹೊಗಳೋದು ಮಾಡಿದಂಗೆಲ್ಲ ಹಲವಾರು ಪುಸ್ತಕಗಳನ್ನ ವಸುಧೇಂದ್ರ ಅವರು ಬರೆದ್ರು. ಇನ್ನೊಂದು, ಅವರು ನಾವು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಇನ್ನೂ ಸಂತೋಷ ಆಗುತ್ತೆ. ನಾವು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಇನ್ನೂ ಸಂತೋಷ ಆಗುತ್ತೆ. ಆ ರೀತಿ ಆ ಬರಹಗಳನ್ನ ನಿಮ್ಮ ಜಾಲತಾಣಗಳಲ್ಲಿ ಹಾಕೊಂಡು ಆ ಪುಸ್ತಕಗಳನ್ನ ಹೆಚ್ಚು ಹೆಚ್ಚು ಖರೀದಿ ಮಾಡೋದ್ರ ಮುಖಾಂತರ ಮತ್ತೆ ಬೇರೆ ಪುಸ್ತಕಗಳು ಬರೋದಕ್ಕೆ ಅನುವಾಗುತ್ತೆ. ಅದನ್ನ ನೋಡಿದಂಥವ್ರು ಅಥವಾ ಓದಿದಂಥವ್ರು ಅವರು ಸಹ ಬರಹಗಾರರಾಗ್ತಾರೆ. ಕವಿತೆಗಳನ್ನ ಸೃಷ್ಟಿ ಮಾಡೋರು, ಕಥೆಗಳನ್ನ ಸೃಷ್ಟಿ ಮಾಡೋರು ಉಟ್ಕೊಳ್ತಾ ಹೋಗ್ತಾರೆ. ಹಂಗಾಗಿ ಅದನ್ನ ನಾವು ಬೆಳೆಸಬೇಕೇ ವಿನಃ ಅದನ್ನ ಮೊಟಕುಗೊಳಿಸಬಾರ್ದು. ನಾವೆಲ್ಲರೂ ಅದನ್ನ ನೀರು ಗೊಬ್ಬರ ಹಾಕಿ ಬೆಳೆಸೋ ತರ ಒಂದು ಸಾಹಿತ್ಯವನ್ನ ಬೆಳೆಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಬರಗೂರು ರಾಮಚಂದ್ರಪ್ಪರು ಅಷ್ಟೇ ನನ್ನ ಪುಸ್ತಕದಲ್ಲಿ ಮುನ್ನುಡಿಯನ್ನ ಬರೆದಿದ್ದಾರೆ. ಆ ಮುನ್ನುಡಿಯನ್ನ ಓದಿ ನಾನು ಕಣ್ಣೀರು ಹಾಕ್ಬಿಟ್ಟಿದ್ದೆ. ಅವ್ರು ಅರುಣ್ ಜೋಳದ ಕುಡ್ಲಿಗೆ ಕಳಿಸಿದಾರೆ, ಮಂಜಮ್ಮ ಓದೊಂದ್ಸರಿ, ನಿನಗೆ ಓಕೆ ಆದ್ರೆ ನಾನು ಪುಸ್ತಕ ಹಾಕ್ಬಿಡ್ತೀನಿ ಅಂತ ಅವ್ರು ಕಳ್ಸಿದ್ರು. ನನಗೆ ಓದಕ್ ಆಗ್ತಾ ಇಲ್ಲ. ಇವ್ರು ಎಲ್ಲ ಬರ್ದಿರೋದು ನನ್ನ ಬಗ್ಗೆನಾ, ನಾನು ಹಿಂಗೆಲ್ಲ ಇದೀನ, ನಾನು ಹಿಂಗೆಲ್ಲ ಮಾಡಿದೀನ ಅಂತ ಇವಾಗ್ಲೂ ಅವ್ರ ಬರಹವನ್ನ ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಹಂಗಾಗಿ ಆ ಪುಸ್ತಕ 2ನೇ ಮುದ್ರಣ ಆಯ್ತು. ಅದು ಯಾವ್ದೋ ಒಂದು ಕಾರಣದಿಂದ ನಿಂತು ಬಿಟ್ಟಿತ್ತು. ಮತ್ತೆ ಮೊನ್ನೆ ಮುದ್ರಣ ಆಯ್ತು. ಮತ್ತೆ ಆ ಪುಸ್ತಕಗಳು ಖಾಲಿ ಆಗ್ತಾ ಬಂದಿದವು. ಇಲ್ಲಾಂದ್ರೆ ಇಷ್ಟೊತ್ತಿಗೆ 4-5 ಸಲ ಮುದ್ರಣ ಆಗ್ತಾ ಇತ್ತು ಆ ಪುಸ್ತಕ. ಅಷ್ಟು ಅದ್ಭುತವಾಗಿ ಮುನ್ನುಡಿಯನ್ನ ಬರೆದಿದ್ದಾರೆ. ಯಾರೇ ಮುನ್ನುಡಿಯನ್ನ ಬರಲಿ, ಯಾರೇ ಬೆನ್ನುಡಿಯನ್ನ ಬರಲಿ, ಅರ್ಥಗರ್ಭಿತವಾಗಿ ಅಲ್ಲಿ ಬರಿಬೇಕು. ಯಾರೇ ಓದುಗರು, ನಾನಂತೂ ಮುನ್ನುಡಿಯನ್ನ ಮೊದಲು ಓದ್ತೀನಿ, ಆಮೇಲೆ ಕೊನೆಗೆ ಹೋಗಿ ಬೆನ್ನುಡಿಯನ್ನ ಓದ್ತೀನಿ. ಅವೆರಡನ್ನ ಓದಿದಾಗ ಅದರ ಒಳಗಿನ ತಿರುಳು ಏನಂತ ಗೊತ್ತಾಗ್ಬಿಡುತ್ತೆ. ಅದು ಓದಿಸ್ಕೊಳ್ತಾ ಹೋಗುತ್ತೆ. ಅಂತ ಬರಹಗಾರರ ಜೊತೆಗೆ ನೀವು ಇಲ್ಲಿರೋದೇ ನಮ್ಮ ಸಂಭ್ರಮ ಅಂತ ಹೇಳ್ತೀನಿ. ನಾನು ನೋಡೇ ಇಲ್ಲ ಅವ್ರನ್ನ. ನಾನು ಮಾಧ್ಯಮಗಳಲ್ಲಿ ನೋಡಿರೋದೇ, ಆ ಟಿವಿಗಳಲ್ಲಿ ನೋಡಿರೋದೆ, ಪತ್ರಿಕೆಗಳಲ್ಲೇ ಓದಿರೋದು. ಇವತ್ತು ನನ್ನ ಮಗನ ಅದೃಷ್ಟದಿಂದ ಪುಸ್ತಕ ಬಂದು 2-3 ವರ್ಷ ಆದ್ರೂ ಅವ್ರನ್ನ ನೋಡೇ ಇಲ್ಲ ನಾನು. ಇವತ್ತು ಫಸ್ಟ್ ನೋಡ್ತಾ ಇರೋದು. ನಂಗೆ ಬಹಳ ಖುಷಿ ಆಯ್ತು. ಇವತ್ತು ಅವ್ರ ಹೊರಗಡೆ ಅವ್ರ ಪಕ್ಕ ಕುಂತಾಗ ಅಂತ ದೊಡ್ಡ ಸಾಹಿತಿಗಳ ಜೊತೆಗೆ ನಾನು ಕೂತಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಯ್ತು. ಇಂಥ ಒಂದು ಕಾಣುವಂತೆ ಕಾಣದಂತೆ ಒಂದು ಕಥೆಯನ್ನು ಬರೆದಂತ ಇಡೀ ಒಂದು ತಂಡಕ್ಕೆ ನಾನು ಮತ್ತೊಂದ್ಸರಿ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂಥ ಒಂದು ಕಥೆ ಕವನಗಳು ಹುಟ್ಟೋದ್ರಿಂದ ನಮ್ಮ ಸಮುದಾಯ ಉಳಿದವರಿಗೆ ಹತ್ರ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮವರು ಸಹ ಬೇರೆ ಸಮಾಜಕ್ಕೆ, ಇಡೀ ಸಮಾಜಕ್ಕೆ ಹೊಂದಿಕೊಳ್ತಾ ಇದ್ದಾರೆ. ಅದು ಸಂತೋಷ. ಇವತ್ತು ರಾಶಿ ಅಂತ ಬಂದಿದ್ದಾರೆ. ನನ್ನ ಶಿವಲೀಲಾ ಚಿತ್ರದಲ್ಲಿ ನನ್ನ ಎದುರಿನ ಪಾತ್ರ ಅಂದ್ರೆ ಅಪೋಸಿಟ್ ಪಾತ್ರವನ್ನ ಮಾಡಿದ್ದಾರೆ. ಅವರು ಬರೋದ್ರ ಜೊತೆಗೆ ಅವ್ರ ತಾಯಿ ಅವ್ರ ಜೊತೆಗೆ ಬಂದಿದ್ದಾರೆ. ನಾನು ಇದನ್ನ ನೋಡ್ಬೇಕು. ಈ ತರದ ಒಂದು ಬದಲಾವಣೆ ಆಗ್ಬೇಕು ಎಲ್ಲರಿಗೂ. ಅವ್ರ ತಾಯಿ ಮಗಳು ಜೊತೆಗೆ ಬಂದಿದಾರಲ್ಲ, ನಂಗೆ ಎಷ್ಟು ಖುಷಿ ಆಯ್ತಂದ್ರೆ ಅಷ್ಟು ಖುಷಿ ಆಯ್ತು. ಇವತ್ತು ನಮ್ಮಮ್ಮ ಇದ್ರೆ ನನ್ನ ಜೊತೆಗೆ ಬರ್ತಿದ್ಲಲ್ಲ ಅಂತ. ಆದ್ರೂ ಅಮ್ಮ ಬರ್ದೇ ಇದ್ರು ಇವತ್ತು ಅಣ್ಣ ವೀರಂಜನೇ ಶೆಟ್ಟಿ ಬಂದಿದ್ದಾರೆ, ಮಗ ಬಂದಿದ್ದಾರೆ, ಸೊಸೆ ಬಂದಿದ್ದಾರೆ, ಮೊಮ್ಮಗ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ತರದ ಬದಲಾವಣೆಗಳು ಆಗ್ತಾ ಇರ್ಬೇಕು ಸಮಾಜದಲ್ಲಿ. ಈ ತರ ಬದಲಾವಣೆಗಳಾದ್ರೆ ಯಾರು ಮೇಲಾಗೋದಿಲ್ಲ, ಯಾರು ಕೀಳಾಗೋದಿಲ್ಲ, ಯಾವ ತೃತೀಯ ಲಿಂಗಿ ಅನ್ನೋದು ಇರೋದಿಲ್ಲ, ಯಾರು ಇರೋದಿಲ್ಲ. ಅಂತವ್ರನ್ನ ಅವ್ರು ಒಪ್ಕೊಳ್ತಾ ಹೋಗ್ತಾ ಇದ್ದಾರೆ. ಒಪ್ಪುವಂತ ಮನಸ್ಸಿರಬೇಕು,
ಒಪ್ಪಿಕೊಳ್ಳುವಂತ ಮನಸ್ಸುಗಳು ಹುಟ್ಟುತ್ತಾ ಇರಬೇಕು. ಆ ಹುಟ್ಟುತ್ತೆ, ನಿಜವಾಗ ಹುಟ್ಟುತ್ತೆ. ಯಾಕಂದ್ರೆ ಸೀಮಂತ ಕಾರ್ಯ ಶುರುವಾಯ್ತು. ಆ ಸೀಮಂತ ಕಾರ್ಯ ಶುರುವಾಗುವಾಗ ಇವನ ಹೆಂಡತಿ ರಮ್ಯಾ ವಿಕ್ರಮ್ ಮೈಕ್ ಹಿಡ್ಕೊಂಡು ಮಾತಾಡಿದ್ಲು. ನಾನು ಶಿವಮೊಗ್ಗ ಜಿಲ್ಲೆಯವಳು, ಕುವೆಂಪು ಹುಟ್ಟಿದಂತ ಜಿಲ್ಲೆಯವಳು. ಕುವೆಂಪು ಅವರು ಮಂತ್ರ ಮಾಂಗಲ್ಯ ಅಂತ ಒಂದು ಮದುವೆಯನ್ನ ಹುಟ್ಟಾಕಿದ್ರು. ಇವತ್ತು ನಾವು ಅಮ್ಮನವರ ಮಗ ಸೊಸೆ ಆಗಿರೋದ್ರಿಂದ ಅಮ್ಮನ ಸಂದೇಶವನ್ನ ನಾವು ಪಾಲಿಸ್ತೀವಿ. ನನಗೆ ಹೆಣ್ಣುಟ್ಟಿ ಗಂಡಾಗ್ಲಿ, ಗಂಡುಟ್ಟಿ ಹೆಣ್ಣಾಗ್ಲಿ, ಆ ಮಗುವಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಸಮಾಜದಲ್ಲಿ ಎದ್ದು ನಿಲ್ಲುವ ತರ ನಾವು ಮಗುವನ್ನ ಜೋಪಾನ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿ ಸೀಮಂತವನ್ನ ಮಾಡ್ಕೊಂಡ್ರು ಅವರಿಬ್ಬರು ಗಂಡ ಹೆಂಡತಿ. ನಯಾಜ್ ಅವರು ಇವರ ಚಂದದ ಊರಿಗೆ ಎಲ್ಲರೂ